ಶಾಂತಿ. ದಿನಾಂಕ ಆಗಿದೆ 24/8/2026. ಸುಖ ಕೊಡುವಂತಹ ತಂದೆಯನ್ನು ಬಹಳ ಬಹಳ ಪ್ರೀತಿಯಿಂದ ನೆನಪು ಮಾಡಿರಿ. ನೆನಪು ಮಾಡದೆ ಪ್ರೀತಿಯುಂಟಾಗುವುದಿಲ್ಲ. ನೆನಪಿನಿಂದಲೇ ಆತ್ಮವು ಪಾವನವಾಗುವುದು. ನೆನಪಿನಿಂದಲೇ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಆತ್ಮದ ಎಲ್ಲ ಬಂಧನಗಳು ಸಮಾಪ್ತಿಯಾಗಿ ಬಿಡುತ್ತವೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಖುಷಿ ಇರುತ್ತದೆ. ಗುರಿಯು ಸಮೀಪದ ಅನುಭವವಾಗುತ್ತದೆ. ಎಂದೂ ಸುಸ್ತಾಗುವುದಿಲ್ಲ. ಬೇಹದಿನ ಸುಖ ಪಡೆಯುತ್ತೀರಿ. ಬೇಹದಿನ ತಂದೆಯ ಮಕ್ಕಳಾಗಿರುವುದು ನಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಭಾಗ್ಯವಾಗಿದ್ದು, ಅವರಿಂದಲೇ ನಾವು ಬೇಹದಿನ ಆಸ್ತಿಯನ್ನು ಪಡೆಯುತ್ತೇವೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಅವರಿಂದ ಸಿಗುವ ಸುಖ, ಶಾಂತಿ ಮತ್ತು ಸಂಪತ್ತಿನ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಈ ಹಳೆಯ ಪ್ರಪಂಚದ ಪರಿವರ್ತನೆಯ ಸಮಯದಲ್ಲಿ ನಾವು ತಂದೆ ನೆನಪಿನಲ್ಲಿ ಇದ್ದು ಪೂರ್ಣ ಆಸ್ತಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು. ಸಹಜ ರಾಜಯೋಗದ ನಿಜವಾದ ಅರ್ಥವೆಂದರೆ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ತಂದೆಯನ್ನು ನೆನಪು ಮಾಡಿ ಆತ್ಮಿಕ ಶಕ್ತಿಯನ್ನು ಅನುಭವಿಸುವುದು. ಮಾಯೆಯ ವಿಘ್ನಗಳು ಬಂದಾಗಲೂ ದೃಢ ನಿಶ್ಚಯ, ಆತ್ಮಜ್ಞಾನ ಮತ್ತು ತಂದೆ ನೆನಪಿನ ಬಲದಿಂದ ಅವುಗಳನ್ನು ಜಯಿಸಬೇಕು. ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿ ನಾವು ಪರಮಾತ್ಮ ತಂದೆಯಿಂದ ಸಿಗುವ ಶ್ರೇಷ್ಠ ಆಸ್ತಿ ಮತ್ತು ಭವಿಷ್ಯದ ರಾಜ್ಯಕ್ಕೆ ಅಧಿಕಾರಿಗಳಾಗುತ್ತೇವೆ. ಪರಮಾತ್ಮ ತಂದೆಯು ಈ ಸಂಗಮಯುಗದಲ್ಲಿ ಹೊಸ ಸೃಷ್ಟಿಯ ಸ್ಥಾಪನೆ ಮಾಡಿ ಮಕ್ಕಳಿಗೆ ಸುಖಮಯ ಜೀವನದ ಮಾರ್ಗವನ್ನು ತೋರಿಸುತ್ತಾರೆ. ನಾವು ಎಲ್ಲಿದ್ದರೂ ಯಾವ ಕೆಲಸ ಮಾಡುತ್ತಿದ್ದರೂ ತಂದೆ ನೆನಪನ್ನು ಮುಂದುವರೆಸಿ ಆತ್ಮವನ್ನು ಸತೋಪ್ರಧಾನ ಸ್ಥಿತಿಗೆ ತರುವ ಪುರುಷಾರ್ಥ ಮಾಡಬೇಕು. ಮನ್ಮನಾಭವ ಎಂಬ ತಂದೆಯ ಸಂದೇಶವು ಜೀವನದ ಅತ್ಯಂತ ಸರಳ ಮತ್ತು ಶ್ರೇಷ್ಠ ಮಾರ್ಗವಾಗಿದ್ದು, ಅದರಿಂದ ಆತ್ಮವು ಪವಿತ್ರವಾಗುತ್ತದೆ. ಪವಿತ್ರತೆ ಮತ್ತು ಯೋಗದ ಅಭ್ಯಾಸದಿಂದ ಆತ್ಮವು ತನ್ನ ಹಳೆಯ ದುರ್ಬಲತೆಗಳನ್ನು ಬಿಟ್ಟು ದಿವ್ಯ ಗುಣಗಳನ್ನು ಧಾರಣೆ ಮಾಡುತ್ತದೆ. ತಂದೆಯ ಪರಿಚಯ ಮತ್ತು ಅವರ ಸಂದೇಶವನ್ನು ಇತರ ಆತ್ಮಗಳಿಗೆ ತಲುಪಿಸುವುದು ಪ್ರತಿಯೊಬ್ಬ ಬ್ರಾಹ್ಮಣನ ಆತ್ಮಿಕ ಸೇವೆಯಾಗಿದೆ. ಶ್ರೇಷ್ಠ ಪದವಿ ಪಡೆಯಲು ಕೇವಲ ಭಾಗ್ಯದ ಮೇಲೆ ಅವಲಂಬಿಸಿದೆ. ನಿಯಮಿತ ಅಭ್ಯಾಸ ಮತ್ತು ಪ್ರಾಮಾಣಿಕ ಪುರುಷಾರ್ಥ ಮಾಡಬೇಕು. ಸಂಗಮಯುಗದ ಪ್ರತಿಯೊಂದು ಸೆಕೆಂಡ್ ಅಮೂಲ್ಯವಾಗಿದ್ದು, ಅದನ್ನು ವ್ಯರ್ಥ ಮಾಡದೆ ಜ್ಞಾನ, ಯೋಗ ಮತ್ತು ಸೇವೆಯಲ್ಲಿ ಬಳಸಬೇಕು. ಪರಮಾತ್ಮ ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯ ಮತ್ತು ಪ್ರೀತಿ ಇಟ್ಟಾಗ ಆತ್ಮವು ಭಯ, ದುಃಖ ಮತ್ತು ಅಶಾಂತಿಯಿಂದ ಮುಕ್ತವಾಗುತ್ತದೆ. ತಂದೆಯ ಶ್ರೀಮತದಂತೆ ನಡೆದು ಅವರ ಆದೇಶಗಳನ್ನು ಪಾಲಿಸುವ ಮೂಲಕ ನಾವು ಮತ್ತೆ ಪೂಜ್ಯ ಸ್ಥಿತಿ ಮತ್ತು ಶ್ರೇಷ್ಠ ಜೀವನವನ್ನು ಪಡೆಯಬಹುದು. ವಿದ್ಯೆಯಲ್ಲಿ ಎಂದೂ ಹುಡುಗಾಟಿಕೆ ಮಾಡಬಾರದು. ಯುದ್ಧಕ್ಕೆ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕಾಗಿದೆ. ಶ್ರೀಮತದಂತೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಸಂಕಲ್ಪ, ವೃತ್ತಿ ಮತ್ತು ಸ್ಮೃತಿಯಿಂದ ವ್ಯರ್ಥವನ್ನು ಸಮಾಪ್ತಿಗೊಳಿಸುವ ಸತ್ಯ ಬ್ರಾಹ್ಮಣ ಸಂಪೂರ್ಣ ಪವಿತ್ರ ಭವ. ಸ್ಮೃತಿಯಲ್ಲಿರಲಿ, ನಾನು ಸಂಪೂರ್ಣ ಪವಿತ್ರ ಬ್ರಾಹ್ಮಣನಾಗಿದ್ದೇನೆ. ಅಪವಿತ್ರತೆಯು ಸಂಕಲ್ಪ, ವೃತ್ತಿ, ಸ್ಮೃತಿಯನ್ನು ಟಚ್ ಮಾಡುವುದಕ್ಕೂ ಸಾಧ್ಯವಿಲ್ಲ. ತಂದೆಯ ಜೊತೆ ಸಂಘವನ್ನು ಉಪಯೋಗ ಮಾಡುತ್ತೀರೆಂದರೆ ಎಂದಿಗೂ ಹೃದಯ ವಿದೀರ್ಣರು ಆಗುವುದಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದಾದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.